ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು 4 ವರ್ಷದ ಪರಿಸರ ಅಧ್ಯಯನ ಪತ್ರಿಕೆಗಳನ್ನು, ಅದರಲ್ಲೂ ಕೂಡ 1 to 5ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ತಂದಿದ್ದೆ. ಇದು 5ನೇ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿರುವಂತಹದ್ದು. ಸ್ನೇಹಿತರೆ, 1 to 5 ಶಿಕ್ಷಕರ ನೇಮಕಾತಿಗೆ ಯಾರೆಲ್ಲ ಅರ್ಹತೆ ಪಡ್ಕೋಬೇಕು, TETಯನ್ನು ಪಾಸ್ ಮಾಡ್ಕೋಬೇಕು, ಅವರಿಗೆ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಒಂದು ಮಾತನ್ನು ಏನು ಕೊಟ್ಟಿದ್ದೆ, ಅದರ 5ನೇ ಸರಣಿ ಅಂದರೆ 5 ವರ್ಷದ ಪತ್ರಿಕೆ, 5ನೇ ವರ್ಷದ ಪತ್ರಿಕೆ ಇದಾಗಿರುವಂಥದ್ದು. ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ನೋಟಿಫೈ ಆಗಿ ಅಂತ ಹೇಳ್ತಾ ಶುರು ಮಾಡೋಣವಾ? ಓಕೆ. ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತವೆ? ಸ್ನೇಹಿತರೆ, ಸಾಸಿವೆ ಸಸ್ಯದಲ್ಲಿ ತಾಯಿ ಬೇರಂತೂ ಕಂಡುಬರುತ್ತೆ. ಇನ್ನು ಜಾಲಬಂಧ ವಿನ್ಯಾಸ ಕೂಡ ಕಂಡುಬರುತ್ತೆ. ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, ತ್ರಿದಳ ಪುಷ್ಪ, ಪಂಚದಳ ಪುಷ್ಪ, ತ್ರಿದಳ ಮತ್ತು ಪಂಚದಳ ಅಂತ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಇಲ್ಲಿ ಕೊಟ್ಟಿದ್ದಂಥದ್ದು ಇವೆರಡೂ ಸರಿ ಅಂತ, ಆದರೆ 3 ಮತ್ತು 4, ಆದರೆ ಸರಿಯಾದ ಉತ್ತರ 4 ದಳ ಪುಷ್ಪವಾಗಿರುವಂಥದ್ದು. ಸ್ನೇಹಿತರೆ, ಇದನ್ನು ನಾವು ಒಮ್ಮೆ ವಿಕಿಪೀಡಿಯಾದಲ್ಲಿ ನೋಡೋದು. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದಾಗಿದೆ. ಸಾಸಿವೆ ಹೂಗಳು ಸಾಮಾನ್ಯವಾಗಿ ಪ್ರಕಾಶಮಾನವಾದ ಹಳದಿ ಬಣ್ಣದಲ್ಲಿರ್ತವೆ. 4 ದಳಗಳು ಇಲ್ಲಿದೆ ನೋಡಿ, 4 ದಳಗಳನ್ನು ಹೊಂದಿರುತ್ತದೆ ಮತ್ತು ಕೊನೆಯಲ್ಲಿ ಗೊಂಚಲಾಗಿ ಬೆಳೆಯುತ್ತದೆ. ಅವುಗಳನ್ನು ಸಾಸಿವೆ ಬೀಜದ ಸಸ್ಯಗಳೆಂದು ಕರೆಯಲಾಗುತ್ತೆ. ಅವುಗಳನ್ನು ಮಸಾಲೆಯಾಗಿ ಬಳಸಲಾಗುತ್ತೆ. ಸಾಸಿವೆ ಗಿಡಗಳು ತಮ್ಮ ಹಸಿರು ಎಲೆಗಳನ್ನು ಸಹ ಬೆಳೆಸುತ್ತವೆ, ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ಹೂಗಳು ಕೆಲವೊಮ್ಮೆ ಸ್ಟ್ರೈಕ್ ರೂಪದಲ್ಲಿಯೂ ಬೆಳೆಯುತ್ತೆ. ಇಲ್ಲಿ ನಮಗೆ ಬೇಕಿರುವಂಥದ್ದು ನೋಡಿ, ಯಾವ ಸಾಸಿವೆ ಹೂವಿನ ಬಣ್ಣ ಯಾವುದು ಅಂತ ಕೇಳಬಹುದು. ಹಳದಿ ಬಣ್ಣ. ಇದನ್ನು ಆಲ್ರೆಡಿ ಒಂದ್ಸರಿ ರಿಪೀಟ್ ಆಗಿದೆ. ಸಾಸಿವೆ ಹೂವಿನ ಬಣ್ಣ ಯಾವುದು ಅಂತ ಹಳದಿ. ಎಷ್ಟು ದಳಗಳನ್ನು ಹೊಂದಿರುತ್ತೆ? 4 ದಳಗಳನ್ನು ಹೊಂದಿರುತ್ತೆ. ಇವುಗಳು ಚಿಕ್ಕ ಹೂಗಳಾಗಿದ್ದು ಸಮೂಹಗಳಲ್ಲಿ ಅಥವಾ ಸ್ಟ್ರೈಕ್ಗಳಲ್ಲಿ ಬೆಳೆಯುತ್ತವೆ. ಎಷ್ಟು ಕೇಸರಗಳನ್ನು ಹೊಂದಿರುತ್ತೆ ಅಂದರೆ 6 ಕೇಸರಗಳನ್ನು ಹೊಂದಿರುವಂಥದ್ದು. ಇನ್ನು ಸಾಸಿವೆ ಕುಟುಂಬದ ಬಗ್ಗೆ ನೋಡೋದಾದರೆ ಬ್ರಾಸಿಕೇಸಿ ಕುಟುಂಬಕ್ಕೆ ಸೇರಿರುವಂಥದ್ದು. ಸಾಸಿವೆ ಬೀಜವನ್ನು ಮಸಾಲೆಯಾಗಿ ಅಂದರೆ ಒಗ್ಗರಣೆ ಹಾಕಬೇಕಾದ್ರೆ ಬಳಸ್ತೀವಲ್ಲ, ಸಾಸಿವೆ ಎಣ್ಣೆ ತಯಾರಿಸಲಾಗುತ್ತೆ. ಎಲೆಗಳನ್ನು ಸೊಪ್ಪಾಗಿ ತಿನ್ನಬಹುದು. ಇನ್ನು ಕೃಷಿಯಲ್ಲಿ ಸಾಸಿವೆ ಸಸ್ಯಗಳು ಜಿಗುಟು ಅಥವಾ ಭಾರವಾದ ಜಿಗುಟು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇವುಗಳನ್ನು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಯುವ ವಾರ್ಷಿಕ ಗಿಡಗಳು ಆಗಿರುವಂಥದ್ದು. ಓಕೆ, ಕ್ಲಿಯರ್? ಸೊ ಇಲ್ಲಿ ನಮಗೆ ಬೇಕಿರುವಂಥದ್ದು ಪಂಚದಳ ಅಂತ ಏನು ಕೊಟ್ಟಿದ್ದಾರೆ ಅದು 4 ದಳ ಉಳ್ಳಂಥದ್ದು ಆಗಿರಬೇಕಿತ್ತು. ಓಕೆ, ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಬಿ ಸರಿಯಾದ ಉತ್ತರ ಆಗಿರುತ್ತೆ. ಅಲ್ಲಿ ನೀವು 4 ದಳ ಅಂತ ಬಳಸ್ಕೋಬೇಕು. ಓಕೆ. ಇನ್ನು ಅಜೊಲ್ಲಾಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಜೊಲ್ಲ ಏನಿದು? ಅಜೊಲ್ಲ ಅದರ ಬಗ್ಗೆ ಕಂಪ್ಲೀಟಾಗಿ ಹೇಳೋದಕ್ಕೂ ಮುಂಚೆ ಇದಕ್ಕೆ ಆನ್ಸರನ್ನು ನೋಡೋಣ. ಶೈವಲ, ಜೈವಿಕ ಗೊಬ್ಬರ, ಜಲವಾಸಿ. ಹಾಗಾದರೆ ಏನು ಅಜೊಲ್ಲ ಅಂದ್ರೇನು? ಅದೇ ಇರುತ್ತೆ. ಅದೆಲ್ಲವನ್ನು ನಿಮ್ಮ ಮುಂದೆ ನೋಡ್ಬೋದು. ಸ್ನೇಹಿತರೆ, ಅಜೊಲ್ಲ ಎಂಬುದು ನೀರಿನಲ್ಲಿ ತೇಲಾಡುವ ರೆಕ್ಕೆಯಂತಹ ಎಲೆಗಳುಳ್ಳ ಒಂದು ಸಣ್ಣ ಜಲಸಸ್ಯ, ಜರಿಗಿಡ ಅಂತ ಕೂಡ ಕರೀತಾರೆ. ಇವುಗಳನ್ನು ಸಾಮಾನ್ಯವಾಗಿ ಭತ್ತದ ಗದ್ದೆಗಳಲ್ಲಿ ಅಥವಾ ಆಳವಿಲ್ಲದ ನೀರಿನ ಹೊಂಡದಲ್ಲಿ ಹಸಿರು ಹಾಸಿನಂತೆ ಬೆಳೆಯುತ್ತೆ. ಇನ್ನು ಗುಣಲಕ್ಷಣಗಳು ಅಥವಾ ಸಹಜೀವನವನ್ನು ನೋಡೋದಾದರೆ ಅಜೊಲ್ಲ ಪ್ರಮುಖ ವೈಶಿಷ್ಟ್ಯವೆಂದರೆ ಅನಬೇನಾ ಅಜೊಲ್ಲ ನೀಲಿ ಹಸಿರು ಪಾಚಿ. ನೀರು ಹಸಿರು ಪಾಚಿ ಒಂದು ನಿಮಗೆ ಗೊತ್ತಲ್ಲಿ. ಈ ಪಾಚಿ ವಾತಾವರಣದಲ್ಲಿ ಸಾರಜನಕ ಅಂದರೆ ನೈಟ್ರೋಜನನ್ನು ಸ್ವೀಕರಿಸುತ್ತದೆ. ಇದರಿಂದಾಗಿ ಸಾರಜನಕ ಭರಿತವಾಗಿದ್ದು ನೈಸರ್ಗಿಕ ಗೊಬ್ಬರ. ನೋಡಿ, ಇಲ್ಲಿ ನೀರು ಹಸಿರು ಪಾಚಿಯೊಂದಿಗೆ ಸಹಜೀವನ ನಡೆಸುತ್ತೆ, ನೈಸರ್ಗಿಕ ಗೊಬ್ಬರವಾಗಿ ಬಳಕೆಯಾಗುತ್ತೆ. ಇನ್ನುಳಿದಂತೆ ಇದಂತೂ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯವಾಗಿದೆ. ಅಜೊಲ್ಲ ಹೆಚ್ಚಿನ ಪೌಷ್ಟಿಕಾಂಶವನ್ನು ಹೊಂದಿದ್ದು ಜಾನುವಾರುಗಳಿಗೆ, ಕೋಳಿಗಳಿಗೆ, ಹಂದಿಗಳಿಗೆ, ಪ್ರಾಣಿಗಳಿಗೆ ಉತ್ತಮ ಪೌಷ್ಟಿಕ ಆಹಾರ ಆಗಿರುವಂಥದ್ದು. ಇಲ್ಲಿ ನಾವು ನೋಡೋಣ ಅಲ್ಲಿ ಹಸಿರು ಮತ್ತು ಪಾಚಿ ಇದರಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ವಿ, ಅದು ಓಕೆ. ಜೈವಿಕ ಗೊಬ್ಬರವಾಗಿ ಜಲವಾಸಿ 3 ಕೂಡ ಅಲ್ಲಿರುವಂಥದ್ದು ನೀವು ನೋಡಿದ್ದೀರಾ. ಓಕೆ, ಈ ಪ್ರಶ್ನೆ ಕೂಡ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಜೀವಿಗಳು ಸಾಗರದ ಉತ್ಪಾದಕಗಳಾಗಿವೆ ಅಂದರೆ ಸಸ್ಯ ಪ್ಲವಕಗಳು. ಯಾವುವು? ಸಸ್ಯ ಪ್ಲವಕಗಳು. ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ? ಬಾಷ್ಪೀಕರಣ. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಬಾಷ್ಪೀಕರಣ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರ ಹಾಕುವಂಥದ್ದು. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್
ಸ್ಥಳದಲ್ಲಿ ಕಂಡುಬರುವ ಪ್ರಾಣಿಗಳ ಹೆಸರನ್ನು ಇಲ್ಲಿ ಅಂದರೆ 3 ಕೋಣವನ್ನು ಹೊಂದಿರಬೇಕು, ಅಜೆಂಡವನ್ನು ಹೊಂದಿರಬೇಕು, ಶೀತರಕ್ತ ಪ್ರಾಣಿಯಾಗಿರಬೇಕು. ಸ್ನೇಹಿತರೆ 3 ಕೋಣಗಳನ್ನು ಹೊಂದಿರುವಂಥದ್ರಲ್ಲಿ ಬರುವಂಥದ್ದು ಸರೀಸೃಪಗಳು ಬರುತ್ತೆ. ಸರೀಸೃಪಗಳು ಕಪ್ಪೆ ಬರುತ್ತೆ, ಹಾವು ಬರುತ್ತೆ. ಸೊ ಇಲ್ಲಿ ನಮಗೆ ನೋಡಿದಂತೆ ಹಾವಿದೆ. ಸೊ ಆ ಕಾರಣದಿಂದ ಹಾವನ್ನು ಹಾಕ್ಬೋದು. ಸರಿಯಾದ ಉತ್ತರ ಹಾವಾಗುತ್ತೆ. ಇನ್ನು 126ನೇ ಪ್ರಶ್ನೆ. ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂದರೆ ಎ ಜೀವಸತ್ವ ಬಂದು ಇಲ್ಲಿ ಒಂದು ಕಣ್ಣಿನ ರಕ್ಷಣೆ ಇರುತ್ತೆ. ಸೊ ಇಲ್ಲಿ ಇದು ರಾಂಗ್ ಆಗುತ್ತೆ. ಸೊ ಸಿನೂ ರಾಂಗ್ ಆಗುತ್ತೆ. ಬಿ ಜೀವಸತ್ವ ಬಂದು ಅಲ್ಲೂ ಹೊಸಡು ದವಣೆ ಬರೋದಿಲ್ಲ. ಡಿ ಬಂದು ಕರೆಕ್ಟಾಗಿದೆ ನೋಡಿ, ಮೂಳೆ ಮತ್ತು ಅಲ್ಲಿನ ರಕ್ಷಣೆ. ಬಿ ಇದು ಬರುವಂಥದ್ದು ಯಾವುದು ಡಿ. ಇದಕ್ಕೂ ಕೂಡ ಒಂದು ಇದಿದೆ, ಕ್ಲಿಯರಾಗಿ ನೋಡ್ಕೊಬಂದುಬಿಡೋಣ. ನೋಡಿ, ಎ ವಿಟಮಿನ್ ಉತ್ತಮ ದೃಷ್ಟಿ, ಅಲ್ಲಿ ಕಣ್ಣಿಂದ ಬಂತಲ್ಲ, ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಚರ್ಮದ ಆರೋಗ್ಯಕ್ಕೆ ಬಂದು. ಇನ್ನು ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕವಾಗಿ ಕೆಲಸ ಮಾಡುತ್ತೆ, ಪ್ರತಿರಕ್ಷಕ ವ್ಯವಸ್ಥೆಯನ್ನು ಬಲಪಡಿಸುತ್ತೆ, ಕಾಲಜನನ್ನು ಉತ್ಪಾದನೆಯನ್ನು ಬೆಂಬಲಿಸುತ್ತೆ. ವಿಟಮಿನ್ ಡಿ ನೋಡಿವಲ್ಲ, ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತೆ, ಪ್ರತಿರಕ್ಷಣಾ ಕಾರ್ಯವನ್ನು ಉತ್ತೇಜಿಸುತ್ತೆ, ಮನಸ್ಥಿತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇನ್ನು ವಿಟಮಿನ್ ಇ ಜೀವಕೋಶಗಳನ್ನು ಹಾನಿಯಾಗದಂತೆ ರಕ್ಷಿಸುತ್ತೆ, ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಹಾಗೂ ಮೂಳೆಗಳ ಚಯಾಪಚಯಕ್ಕೆ ಅಗತ್ಯವಾಗಿರುವಂಥದ್ದು. ಇನ್ನು ಬಿ ಕಾಂಪ್ಲೆಕ್ಸ್ ಇವುಗಳು ಮೆದುಳಿನ ಕಾರ್ಯಚಟುವಟಿಕೆ, ಶಕ್ತಿ ಉತ್ಪಾದನೆ, ಚಯಾಪಚಯ ಕ್ರಿಯೆಗಳಿಗೆ ಪಾತ್ರವಹಿಸುತ್ತೆ. ದೇಹ ಇವುಗಳನ್ನು ಸಂಗ್ರಹಿಸುವುದಿಲ್ಲ, ಆದ್ದರಿಂದ ಪ್ರತಿದಿನ ಆಹಾರದ ಮೂಲಕ ಪಡೆಯುವಂಥದ್ದು ಅಗತ್ಯ. ಕ್ಲಿಯರ್? ಸೊ ಇಲ್ಲಿ ನಾವು ನೋಡಿದ್ದು ಡಿ ಮೂಳೆಗಳ ಆರೋಗ್ಯ, ಇಲ್ಲಿ ಕರೆಕ್ಟಾಗಿ ಇದೆಯಲ್ಲ, ಮೂಳೆ ಮತ್ತು ಅಲ್ಲಿನ ಆರೋಗ್ಯ. ಇನ್ನು 127ನೇ ಪ್ರಶ್ನೆ. ಕಾಲಮ್ ಎನಲ್ಲಿ ಕೊಟ್ಟಿರುವ ಪ್ರದೇಶಗಳನ್ನು ಕಾಲಮ್ ಬಿನಲ್ಲಿ ಕೊಟ್ಟಿರುವ ಮನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ. ಸ್ನೇಹಿತರೆ, ಧ್ರುವ ಪ್ರದೇಶಗಳು ಈಗಲೂ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಇದನ್ನು ಶೀತ ಪ್ರದೇಶಗಳಲ್ಲಿ ಇರುವಂಥದ್ದು. ಸೊ ಇದಾಗುತ್ತೆ. ಇನ್ನು ಮರುಭೂಮಿಯಲ್ಲಿ ಮರದ ಮನೆಗಳನ್ನು ಕಟ್ಟಿರ್ತಾರೆ. ಯಾಕಂದರೆ ಮರುಭೂಮಿಯಲ್ಲಿ ಮರದ ಮನೆಗಳೆಲ್ಲ ಮರದ ಕಾಲುಗಳು, ಅಂದರೆ ಕೆಳಗಡೆ ಎಲ್ಲ ಈಟಿರುತ್ತಲ್ಲ, ಅದರಿಂದ. ಪ್ರವಾಹ ಪೀಡಿತದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಿಡಾರಗಳನ್ನು ಹಾಕಿರ್ತಾರೆ. ಯಾವಾಗ ಪ್ರವಾಹ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಭೂಕಂಪನ ಪ್ರದೇಶದಲ್ಲಿ ಮರದ ಮನೆಗಳನ್ನು, ಅಂದರೆ ಯಾವಾಗ ಭೂಕಂಪ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮಾಡುವಂಥದ್ದು. ಸೊ ಹೀಗೆ ಸರಿಯಾದ ಉತ್ತರವನ್ನು ನೋಡಿದಾಗ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನುಳಿದಂತೆ 128 ಗ್ರಂಥಿಯು ಹಾರ್ಮೋನ್ಗಳಿಗೆ ಒದಗಿಸುತ್ತೆ ಅಂತ ಇಲ್ಲಿ ಕ್ವಶನ್ಸೇ ಇಲ್ಲಿ ಪ್ರಿಂಟಲ್ಲಿ ಹೋಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಡ್ರಿನಲ್ ಆಗುವಂಥದ್ದು. ಇನ್ನು ಭಾರತದ ಪ್ರಮುಖ ಸಾರ್ವಜನಿಕ ಸಾರಿಗೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ರೈಲು. ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾವು 4 ಸಿಂಹಗಳನ್ನು ಪರಸ್ಪರ ವಿರುದ್ಧ ಮಾಡಿ ನಿಂತಿವೆ. ಈ ಲಾಂಛನದ ಕೆಳಭಾಗದಲ್ಲಿ 3 ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ. ಅವೇನು ಅಂದರೆ ಸ್ನೇಹಿತರೆ, ಇಲ್ಲಿ ಆನೆ, ಚಕ್ರ, ಗೂಳಿ, ಕುದುರೆ ಎಲ್ಲವೂ ಕಂಡುಬರುತ್ತೆ. ಅಲ್ಲಿ ಅವರು ಕೇಳಿರುವಂಥದ್ದು ಒಂದೇ ಸಾಲಿನಲ್ಲಿ ನಾವು ನೋಡಿದಾಗ, ಸ್ಟ್ರೈಟಾಗಿ ನೋಡಿದಾಗ ನಮಗೆ ಕಂಡುಬರುವಂಥದ್ದು ಯಾವುದ್ಯಾವ್ದು ಕಂಡುಬರುತ್ತೆ ಅಂದರೆ ಆನೆ ಮತ್ತು ಗೂಳಿ. ಎಲ್ಲಿದೆ ಆನೆ ಮತ್ತು ಗೂಳಿ ಮತ್ತು ಚಕ್ರ. ಕುದುರೆ ಕೂಡ ಇದೆ, ಬಟ್ ನೀವು ಸ್ಟ್ರೈಟಾಗಿ ನೋಡಿದಾಗ ಕಾಣುವಂಥದ್ದು ಇಲ್ಲಿ ಆನೆ ಕಂಡು ಬಂದರೆ ಇಲ್ಲಿ ಚಕ್ರ ಕಂಡು ಬರುತ್ತೆ, ಇಲ್ಲಿ ಗೂಳಿ ಕಂಡು ಬರುತ್ತೆ. ಸೊ ಸ್ಟ್ರೈಟ್ ನೋಡಿದಾಗ ಇದಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಇದಾಗುತ್ತೆ. ಇನ್ನು ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳಿಗೆ ಉಂಟಾಗಲು ಕಾರಣ ಗುರುತ್ವಾಕರ್ಷಣ ಬಲ. ಅದು ಚಂದ್ರನ ಗುರುತ್ವಾಕರ್ಷಣ ಆಗಿರ್ಬೋದು, ಸೂರ್ಯನ ಗುರುತ್ವಾಕರ್ಷಣ ಇರ್ಬೋದು, ಒಟ್ಟಿನಲ್ಲಿ ಗುರುತ್ವಾಕರ್ಷಣ ಬಲ. ಸರಿಯಾದ ಉತ್ತರ ಬಂದು 1. ಇನ್ನು ಆಗಿಂದಾಗೆ ಪ್ರವಾಹಗಳು ಉಂಟಾಗುವ ಪ್ರದೇಶದಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಹದಿಂದ ಸಂರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸುತ್ತಾರೆ. ಅಂದರೆ ಈಗ ಹೆಚ್ಚು ಪ್ರವಾಹ ಬರ್ತಾ ಇದೆ, ಆವಾಗ ಮರಗಳ ಮನೆನ ಇಲ್ಲ, ಮರಗಾಲು ಮನೆಗಳ ಇಲ್ಲ, ಬಿದಿರು ಮರದಿಂದ ಮಾಡಿದ ಮನೆಗಳು, ಅಥವಾ ಹೆಚ್ಚು ಪ್ರವಾಹ ಅಂದರೆ ದೋಣಿ ಮನೆಗಳನ್ನು ಮಾಡ್ಕೊಳ್ತಾರೆ. ಏನಕ್ಕಾಗಿ ದೋಣಿ ಮನೆಗಳು ಅಂದರೆ ಪ್ರವಾಹ ಆದಾಗ ಮಳೆ ಹೆಚ್ಚು ಕೊಚ್ಕೊಬಂದರೂ ಕೂಡ ಈ ಬಿದಿರು ಮನೆ ಇವೆಲ್ಲ ಇರ್ತಾವಲ್ಲ, ಇವುಗಳು ಮುಳುಗಿ ಹೋಗ್ಬೋದು. ಆದರೆ ದೋಣಿ ಮನೆಗಳು ತೇಲುತ್ತಾ ಹೋಗುತ್ತೆ ಕೊಡ್ತಾರೆ. ಇನ್ನು ಈ ಕೆಳಗಿನವುಗಳಲ್ಲಿ ಹಸಿರು ಮನೆ ಅನಿಲವಲ್ಲ. ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಮೀಥೇನ್ ಇದೆ, CFC ಇದೆ. ಸರಿಯಾದ ಉತ್ತರ ನೈಟ್ರೋಜನ್. ಡೈಆಕ್ಸೈಡ್ ಇದೆ, ಬಟ್ ನೈಟ್ರೋಜನ್ ಇಲ್ಲ. ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಹೋಗುತ್ತೆ ಅಂದರೆ ಭಾರತ ಮತ್ತು ಸೌದಿ ಅರೇಬಿಯಾ. ಇದು ಏಷ್ಯಾದಲ್ಲಿ ಹೋಗುವಂಥದ್ದು. ಅದನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ನೋಡೋಣ. ನೋಡಿ, ಕರ್ನಾಟಕ ಸಂಕ್ರಾಂತಿ ವೃತ್ತವು ಉತ್ತರ ಅಮೆರಿಕಾ, ಆಫ್ರಿಕಾ ಮತ್ತು ಏಷ್ಯಾಗಳಲ್ಲಿನ ಅನೇಕ ದೇಶಗಳ ಮೂಲಕ ಹಾದು ಹೋಗುತ್ತೆ. ಇದರಲ್ಲಿ ಮೆಕ್ಸಿಕೋ, ಬಹಮಾಸ್, ಪಶ್ಚಿಮ ಸಹರಾ, ಮಾರಿಟಾನಿಯಾ, ಮಾಲಿ, ಅಲ್ಜೀರಿಯಾ, ನೈಜೀರಿಯಾ, ಲಿಬಿಯಾ, ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮೆನ್, ಬಾಂಗ್ಲಾದೇಶ,
ಮಯನ್ಮಾರ್, ಚೀನಾ ಮತ್ತು ತೈವಾನ್ಗೆ ಸೇರಿದೆ. ಇದರೊಳಗಡೆ ಉತ್ತರ ಅಮೆರಿಕದಲ್ಲಿ ಹೋಗುವಂಥದ್ದು ಮೆಕ್ಸಿಕೋ ಮತ್ತು ಬಹಮಸ್ ಹೋದರೆ, ಆಫ್ರಿಕಾದಲ್ಲಿ ಪಶ್ಚಿಮ ಸಹಾರಾ, ಮಾರಿಟಾನಿಯಾ, ಮಾಲಿ, ಅಲ್ಜಿಜೇರಿಯಾ, ನೈಜೀರಿಯಾ, ಲಿಬಿಯಾ, ಈಜಿಪ್ಟ್. ಇನ್ನು ಏಷ್ಯಾದಲ್ಲಿ ನೋಡಿ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್, UAE, ಒಮೆನ್, ಭಾರತ, ಬಾಂಗ್ಲಾದೇಶ, ಮಯನ್ಮಾರ್, ಚೀನಾ, ತೈವಾನ್. ಇಲ್ಲಿ ಆಪ್ಷನಲ್ಲಿ ಇರುವಂಥದ್ದು ಅರೇಬಿಯಾ ಮತ್ತು ಭಾರತ. ಸೊ ಆ ಕಾರಣದಿಂದ ನಾವು ಸೌದಿ ಅರೇಬಿಯಾ ಮತ್ತು ಭಾರತ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಒಂದು ವಿಭಕ್ತ ಕುಟುಂಬ ಅಂದರೆ ಪೋಷಕರು ಮತ್ತು ಅವರ ಮಕ್ಕಳನ್ನು ಒಳಗೊಂಡ ಕುಟುಂಬ ಆಗಿರುವಂಥದ್ದು. ಈ ಕೆಳಗಿನ ಯಾವುದು ವಿದುರರಿಗೆ ತಮ್ಮ ಸಂಗಾತಿಯ ಮರಣ ನಂತರ ಅತ್ಯಂತ ತೀವ್ರವಾಗಿ ಕಾಣುವಂಥದ್ದು ಅಂದರೆ ಒಂಟಿತನ. ಮಕ್ಕಳ ಮೇಲೆ ಪ್ರಭಾವ ಬೀರುವ ಸಾಮಾಜಿಕರಣದ ಅಂಶ ಯಾವುದು ಅಂದರೆ ಸಾಮಾಜೀಕರಣದ ಮೇಲೆ, ಅಂದರೆ ಸಮಾನ ವಯಸ್ಕರು. ಇಲ್ಲಿ ಸಾಮಾಜೀಕರಣ ಅಂತ ಬಂದಾಗ ಈ ಕೆಳಗಿನ ಯಾವ ಒಂದು ವಿಧಾನ ಪರಿಸರ ಅಧ್ಯಯನದ ವಿಧಾನವಲ್ಲ? ವೀಕ್ಷಣೆಯನ್ನು ಮಾಡದೆ ಕಲಿತಾರೆ. ಪರಿಸರ ಅಧ್ಯಯನದ ಪಕ್ಷಿಗಳ ಪ್ರಾಣಿಗಳನ್ನು ನೋಡೋಕ್ಕೆ ಹೋಗಿರ್ತಿದ್ದಲ್ಲ. ಸಾಂಪ್ರದಾಯಿಕ ಜ್ಞಾನ ಜೊತೆ ವ್ಯಕ್ತಿಗಳೊಂದಿಗೆ ಸಂಬಂಧ ಊಹೆ ಮತ್ತು ಕಲ್ಪನೆ ಸ್ವಲ್ಪ ಕಡಿಮೆ ಇರುವಂಥದ್ದು. ಊಹೆ ಮತ್ತು ಕಲ್ಪನೆಯನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ಎಲ್ಲವೂ ಮಾಡ್ತಾರೆ, ಬಟ್ ಕಡಿಮೆ ಅಂತ ಅಂದಾಗ ಪರಿಸರ ಅಧ್ಯಯನದ ಸಾಂಪ್ರದಾಯಿಕ ವಿಧಾನ ಕಡಿಮೆ ಆಗುತ್ತೆ. ಸೊ ಸರಿಯಾದ ಉತ್ತರ ಇದಾಗುತ್ತೆ. ಸೊ ಇವೆಲ್ಲವೂ ರೈಟು. ಇಲ್ಲಿ ತಪ್ಪಾಗಿರೋದ್ರಿಂದ ಇದು ವಿಧಾನವಲ್ಲ ಅಂದಿರೋದ್ರಿಂದ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಪರಿಸರ ಅಧ್ಯಯನ ತರಗತಿಯಲ್ಲಿ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆ ಏರ್ಪಡಿಸುತ್ತಾರೆ. ಈ ಚಟುವಟಿಕೆಯ ಪ್ರಮುಖ ಉದ್ದೇಶ ಅಂದರೆ ಈ ಪ್ರಕ್ರಿಯೆಯಲ್ಲಿ ಏಕಾನತೆಯನ್ನು ಉಂಟು ಮಾಡೋದು ಖಂಡಿತ ಅಲ್ಲ. ಮಣ್ಣಿನ ವಿಧಗಳು, ಮಣ್ಣಿನ ಸಂರಕ್ಷಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಖಂಡಿತ ಇದೆ, ಆದರೆ ಅಷ್ಟು ಅಕ್ಯುರೇಟ್ ಅಲ್ಲ. ಕಲಿಕಾರ್ಥಿಯು ಸಾಮಾಜಿಕ ಕೌಶಲ್ಯಗಳು ಖಂಡಿತ ಅಲ್ಲ. ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆ ಖಾತರಿಪಡಿಸುವಂಥದ್ದು. ಎಸ್, ಸರಿಯಾದ ಉತ್ತರ ಆಗುತ್ತೆ. 5ನೇ ತರಗತಿಯ ಪರಿಸರ ಅಧ್ಯಯನ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಯೋಚಿಸಿ ಭಾಗದಲ್ಲಿ ಕೆಳಗೆ ಏನು ಕೊಡಲಾಗಿದೆ ಅಂತ ಹೇಳಿ ಅಂತಿದ್ದಾರೆ. ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ. ಈ ಹೇಳಿಕೆಯ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಮುಂದಿನ ಅಧ್ಯಯನ ತರಬೇತಿಗೊಳಿಸೋದು ಖಂಡಿತ ಅಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವಂಥ ಪ್ರೋತ್ಸಾಹ ಸ್ವಲ್ಪ ಇರುವಂಥದ್ದು. ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥವಹಿಸಿಕೊಳ್ಳಲು ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿ ಉತ್ಪಾದಿಸುವುದು ಖಂಡಿತ ಇದೆ. ವಿವಿಧ ಋತುಗಳಲ್ಲಿ ಧರಿಸಬಹುದಾದ ಉಡುಪುಗಳ ಬಗೆಗಿನ ಜ್ಞಾನವನ್ನು ವಿದ್ಯಾರ್ಥಿಗಳಲ್ಲಿ ಅಳೆಯುವುದು. ಸೊ ಇದು ಎಲ್ಲವೂ ರೈಟ್ ಇದೆ. ಈ 3ರಲ್ಲಿ ಇದರಾಗೆ ಹೆಚ್ಚು ಸೂಟಬಲ್ ಯಾವುದಂದರೆ ನೈಜ ಜೀವನದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಅಂಶ ಪರಿಗಣಿಸಲಾಗುತ್ತೆ. ಅಂದರೆ ಮಗುವಿನ ಎಲ್ಲ ವರ್ತನೆಗಳನ್ನು ಅವಲೋಕನ ಖಂಡಿತ ಅಲ್ಲ. ಪಠ್ಯ ಸಂಯೋಜಿತ ಮೌಲ್ಯಮಾಪನ ಅಲ್ಲ, ಸಹಪಠ್ಯ ಅಲ್ಲ. ಖಂಡಿತ ಮಗುವಿನ ಅಭಿವೃದ್ಧಿ ಬೆಳವಣಿಗೆ ಬಗ್ಗೆ ಕಾಳಜಿ ವಹಿಸಲಾಗುತ್ತೆ. ಇನ್ನು 143 ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನವಲ್ಲ? ಇದು ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆಗಳನ್ನು ಒಳಗೊಂಡಿದೆ. ಇದು ರಸಪ್ರಶ್ನೆ ಗೃಹ ಕಾರ್ಯಗಳನ್ನು ಒಳಗೊಂಡಿದೆ. ಇದು ಸೆಮಿಸ್ಟರ್ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಯನ್ನು ಒಳಗೊಂಡಿದೆ. ಇದು ಯೋಜನೆ ಮತ್ತು ನಿಯೋಜಿತ ಕಾರ್ಯಗಳನ್ನು ಒಳಗೊಂಡಿದೆ. ಇಲ್ಲಿ ನೋಡಿ, ವರ್ಷದ ಕೊನೆಯಲ್ಲಿ ಇದನ್ನು ಹೊಂದಿರುವಂಥದ್ದಲ್ಲ. ನಿರಂತರ ಮೌಲ್ಯಮಾಪನ ಆಗಾಗ ಟೆಸ್ಟ್ಗಳು ನಡೀತಲೇ ಇರುವಂಥದ್ದು. ಸೊ ಸರಿಯಾದ ಉತ್ತರ ಇದಾಗುತ್ತೆ. ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ? ಹೆಚ್ಚಿನ ಪ್ರಶ್ನೆಗಳನ್ನು ಒಳಗೊಂಡಿದೆ ಖಂಡಿತ ಇಲ್ಲ. ನಿರ್ದಿಷ್ಟ ಪ್ರದೇಶಗಳಿಗೆ ಸರಿಯಾದ ವ್ಯಾಖ್ಯಾನ ನೀಡಲು ಹೆಚ್ಚು ಪ್ರಾಮುಖ್ಯತೆ ತಪ್ಪು. ಸುತ್ತಮುತ್ತ ಪ್ರದೇಶ ವಹಿಸಲು ಅವಕಾಶವನ್ನು ಖಂಡಿತ ಪರಿಕಲ್ಪನೆ ಇಲ್ಲ. ಸೊ ಸರಿಯಾದ ಉತ್ತರ 3 ಆಗುತ್ತೆ. 145ನೇ ಪ್ರಶ್ನೆ. 4ನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ವಿಜ್ಞಾನ ಮತ್ತು ಸಮಾಜದ ಪರಿಕಲ್ಪನೆಗಳನ್ನು ಒಟ್ಟಾಗಿ ಕೊಡಲಾಗಿದೆ. ಇದರ ಪ್ರಮುಖ ಉದ್ದೇಶ ಪಠ್ಯ ವಿಷಯಗಳನ್ನು ಕಡಿಮೆ ಮಾಡಲು ಖಂಡಿತ ಅಲ್ವೇ ಅಲ್ಲ. ಶಿಕ್ಷಕರ ಸಂಖ್ಯೆ ಖಂಡಿತ ಅಲ್ಲ. ಶಾಲಾ ಬ್ಯಾಗ್ ಹೊರೆ ಕಡಿಮೆ ಮಾಡಲು ಖಂಡಿತ ಅಲ್ಲ. ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಖಂಡಿತ ಸರಿ. ಸೊ ಸರಿಯಾದ ಉತ್ತರ 145. 5ನೇ ತರಗತಿಯ ಪರಿಸರ ಅಧ್ಯಯನದ ವಿಷಯದ ಪ್ರತಿ ಅಧ್ಯಾಯದಲ್ಲಿನ ಚಟುವಟಿಕೆ, ಪ್ರಯೋಗ, ಯೋಜನೆಗಳು ಕಲಿಕೆಯ ವೈಜ್ಞಾನಿಕ ಶಬ್ದಗಳು, ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಇದು ಕಲಿಕೆಯ ಈ ಕೆಳಗಿನ ತತ್ವದ ಮೇಲೆ ಇದೆ ಅಂದರೆ ಮಾಡಿ ಕಲಿ ತತ್ವದ ಮೇಲೆ. ಪರಿಸರ ಅಧ್ಯಯನ ವಿಷಯದಲ್ಲಿ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯ ಮೌಲ್ಯಮಾಪನ ಮಾಡಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಲಾಗಿದೆ ಅಂದರೆ ನೇರ ಅನುಭವ ಚಟುವಟಿಕೆ. ಓಕೆ, 5ನೇ ತರಗತಿಯ ಪರಿಸರ ಅಧ್ಯಯನದ ಪಠ್ಯದಲ್ಲಿ ಬಾಕ್ಸ್ಗಳಲ್ಲಿ ನೀಡಲಾಗಿರುವ ಪದ ಸಹಾಯ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿರಿ. ಇಂತಹ ಕಲಿಕಾ
ಈ ರೀತಿಯ ಕಲಿಕೆ ಪ್ರೋತ್ಸಾಹಿಸುತ್ತೆ ಅಂದರೆ ಸ್ವಕಲಿಕೆ ಮತ್ತು ಸಹಭಾಗಿತ್ವ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು 149, ಈ ಕೆಳಗಿನವುಗಳಲ್ಲಿ ಯಾವುದೂ CCEಯ ಉದ್ದೇಶವಲ್ಲ. ವಾರ್ಷಿಕ ಪರೀಕ್ಷೆ ನಡೆಸಿ ಮಗುವನ್ನು ಮುಂದಿನ ತರಗತಿ, ಅವ್ರು ಖಂಡಿತ ಅಲ್ಲವೇ ಅಲ್ಲ. ಸೊ ಇದು ರೈಟ್ ಆನ್ಸರ್. ಮಗುವಿನ ಕೊರತೆ ಸಾಧನೆ ರೈಟ್. ವಿವಿಧ ಆಯಾಮಗಳು ಅರ್ಥೈಸುವುದು, ವ್ಯಕ್ತಿತ್ವ ರೂಪಿಸುವುದು. ಆದರೆ ಇದಂತೂ ಉದ್ದೇಶ ಅಲ್ಲವೇ ಅಲ್ಲ. ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡುಬರುತ್ತವೆ ಎಂಬ ಪರಿಕಲ್ಪನೆ ಬೋಧಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳು ಈ ಕೆಲ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ? ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಕಂಡುಬರ್ತವೆ, ಖಂಡಿತ ಕೇಳ್ತಾರೆ. ಸೂಕ್ಷ್ಮ ಜೀವಿಗಳು ನೀರಿನ ಒಳಗೆ ಒಳಗೊಂಡಿವೆ, ಕೇಳ್ತಾರೆ. ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಒಳಗೆ ಕಂಡುಬರುತ್ತವೆ, ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿಯೂ ಕಂಡುಬರುತ್ತವೆ ಅಂತ ಕೇಳ್ತಾರೆ. ಕೆಳಗಿನ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಶಿಕ್ಷಕರು ಪ್ರಯತ್ನಿಸ್ತಾರೆ. ಇದರಲ್ಲಿ ಯಾವುದನ್ನು ಪ್ರಯತ್ನಿಸ್ತಾ ಇದ್ದಾರೆ ಅಂದರೆ ವೀಕ್ಷಣಾ ಕೌಶಲ್ಯ ಅಂತ ಹಾಕಿದ್ದಾರೆ. ಇದು ರಾಂಗು. ವರ್ಗೀಕರಣ ಕೌಶಲ್ಯ, ಉದ್ವೇಗ ಭಾವನ, ಆಲೋಚಿಸುವ ಕೌಶಲ್ಯವನ್ನು ವೃದ್ಧಿಪಡಿಸ್ತಾರೆ. ಸ್ನೇಹಿತರೆ, ಇದು ಮತ್ತೊಂದು ವರ್ಷದ. ಸ್ನೇಹಿತರೆ, ನಾನು ಇಲ್ಲಿಯವರೆಗೂ 5 ವರ್ಷದ ಪ್ರಶ್ನೆಪತ್ರಿಕೆಗಳು ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು 1 to 5 ಪತ್ರಿಕೆ 1 ಇದರಲ್ಲಿ 5 ವರ್ಷದ ಪತ್ರಿಕೆಗಳನ್ನು ಈಗಾಗಲೇ ಬಿಡಿಸಿದ್ದೀನಿ. ಇನ್ನು ನನ್ನ ಟಾರ್ಗೆಟ್ ಇರುವಂಥದ್ದು 10 ಪ್ರಶ್ನೆ ಪತ್ರಿಕೆಗಳು. ಇದಾದಮೇಲೆ ನೆಕ್ಸ್ಟ್ ಪತ್ರಿಕೆ ಯಾವುದು ಬೇಕು ಅಂತ ನೀವು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಒಟ್ಟು 10 ವರ್ಷದ ಪತ್ರಿಕೆಗಳು, ಕನಿಷ್ಠ 10, ಆಗಲಿಲ್ಲ ಅಂದರೆ 8 ವರ್ಷದ ಪತ್ರಿಕೆಗಳನ್ನಾದರೂ ನಿಮ್ಮ ಮುಂದೆ ತರ್ತೀನಿ. ಪರಿಸರ ಅಧ್ಯಯನ ಈಗ ನಡೀತಾ ಇದೆ. ಇನ್ನೊಂದು 3 ರಿಂದ 4 ದಿನಗಳು, ಅಂದರೆ 4 ರಿಂದ 5 ಅಂದರೆ TET ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಹಾಕೋದು 8ರೊಳಗಡೆ ನಿಮಗೆ ಪರಿಸರ ಅಧ್ಯಯನವನ್ನು ಮುಗಿಸಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಾದಮೇಲೆ ಯಾವ ಸಬ್ಜೆಕ್ಟು ನಿಮಗೆ ಬೇಕು, ಪ್ರಶ್ನೆ ಪತ್ರಿಕೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಸಾಲ್ವ್ ಮಾಡುವಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಕನ್ನಡ ಬೇಕಾ, ಗಣಿತ ಬೇಕಾ, ಇಂಗ್ಲೀಷ್ ಬೇಕಾ, ಉಳಿದಂತೆ ಸೈಕಾಲಜಿ ಬೇಕಾ, ಅದ್ಯಾವುದನ್ನು ಅಂತ ನೀವೇ ಕಾಮೆಂಟ್ ಮಾಡಿ. ಹೆಚ್ಚು ಕಾಮೆಂಟ್ ಯಾವ್ದು ಬರುತ್ತೋ ಆ ಪತ್ರಿಕೆಯನ್ನು ನಿಮ್ಮ ಮುಂದೆ ಬಿಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.